ಸಮಾಜದಲ್ಲಿರುವಂಥ ಎಲ್ಲ ಅನಿಷ್ಟಗಳ ನಿವಾರಣೆಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಾವು ಬಸವಣ್ಣನವರು. ಅದುವರೆಗೂ ಕೂಡ ವೇದ, ಪುರಾಣ, ಶಾಸ್ತ್ರ ಇವುಗಳ ಬಗ್ಗೆ ವಿಶೇಷವಾದಂಥ ಪ್ರಚಾರ ಪ್ರಸಾರ ನಡೆದಿತ್ತು. ಆದರೆ ಶರಣರು ಆ ವೇದಗಳನ್ನೇ ತಿರಸ್ಕಾರ ಮಾಡಿದರು. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಕುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸ್ತುತಿ ಹೀಗೆ ಹೇಳುವ ಮೂಲಕ ಲಿಂಗಾಯತ ಧರ್ಮದ ಹುಟ್ಟಿಗೆ ಕಾರಣರಾದಂಥವರು ಬಸವಾದಿ ಶಿವಶರಣರು. ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ, ನೀವು ಗಮನಿಸಬೇಕು. ಹಿಂದೂ ಅಂತಂದರೆ ಎಲ್ಲ ರೀತಿಯ ಅನೈತಿಕ ಅನಾಚಾರವನ್ನು ಒಳಗೊಂಡಂಥ ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ಸಿಂಧೂ ದೇಶ ನದಿಯಿಂದ ಈ ಕಡೆ ಇರುವಂಥದ್ದು ಹಿಂದೂ ದೇಶ ಅಂತಕ್ಕಂಥದ್ದು ಆ ಅರ್ಥದಲ್ಲಿ ಆಗೋದಾದ್ರೆ ನಾವೆಲ್ಲರೂ ಹಿಂದೂಗಳೇ. ಅದೊಂದು ಧರ್ಮ ಅನ್ನೋದಾದರೆ ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಟುಕೊಳ್ಳುತ್ತಾರೆ. ವಿಷಾದದ ಸಂಗತಿ ಅಂತಂದರೆ ವೈದಿಕ ಪರಂಪರೆಯ ಬೇರುಗಳು ಬಹಳ ಆಳವಾಗಿ ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದಾವೆ. ಹಾಗಾಗಿ ನಾವು ಏನೇನೋ ಮಾತನಾಡ್ತಾ ಇರ್ತೀವಿ. ಆ ಮಾತುಗಳಿಗೆಲ್ಲ ಮಾನ್ಯತೆಯನ್ನು ನೀಡದೆ ನಮ್ಮದು ಸ್ವತಂತ್ರ ಧರ್ಮ, ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಈ ವೇದಿಕೆಯ ಮೂಲಕ ಹೇಳ್ತಾ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕಂಚಿನ ಕಂಠ ಹೊಂದಿದಂಥವ್ರು, ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾ ಇದ್ದಂಥವ್ರು. ಅವರ ಭಾವನೆಗಳು, ವಿಚಾರಗಳು, ಆಚಾರಗಳು ಒಬ್ಬ ಗುರುತ್ವಕ್ಕೆ ಹೇಗಿರಬೇಕು ಅನ್ನೋದನ್ನು ಸಾಕ್ಷಿಯಾಗಿ ತೋರಿಸ್ತಾ ಇದ್ದಂಥವ್ರು. ನಮ್ಮ ಬೇಲಿಮಠದ ಸ್ವಾಮೀಜಿಯವರು, ಇಳಕಲ್ ಸ್ವಾಮೀಜಿಯವರು ಅವರ ವ್ಯಕ್ತಿತ್ವದ ಅನಾವರಣದ ಒಂದು ರೂಪವನ್ನು ಮಾತ್ರ ಪರಿಚಯ ಮಾಡಿಸಿದರು. ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದರೆ ಶ್ರಾವಣ ಸಂಜೆ ಪೂರ್ತಿ ಬೇಕಾಗುತ್ತೆ ಅಂತ ಸೂಚ್ಯವಾಗಿ ಹೇಳಿ